ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಉಡುಪಿಯ ಸ್ಟೈಲ್ ಚಿಕನ್ ಸುಕ್ಕ ಮಾಡುವುದು ಹೇಗೆ ನೋಡೋಣ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಗೆ ನಾನು 10 ರಿಂದ 20 ಒಣಮೆಣಸನ್ನು ತಗೊಂಡಿದ್ದೇನೆ. ಯಾಕೆ ಹೇಳಿದರೆ ಅದಷ್ಟು ಖಾರ ಇಲ್ಲ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ತಗೊಳ್ಳಿ. ಒಂದು ಸಣ್ಣ ಈರುಳ್ಳಿ, 7 ರಿಂದ 8 ಎಸಳು ಬೆಳ್ಳುಳ್ಳಿ, 2 ಏಲಕ್ಕಿ, 2 ಲವಂಗ, ಕರಿಕಾಳು ಮೆಣಸು ಮತ್ತು 2 ಚಕ್ಕೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದು ದೊಡ್ಡ ಸ್ಟಾರನ್ನು ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸನ್ನು ನೀವು ಇಟ್ಕೊಳ್ಬಹುದು. ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಸಾಸಿವೆ ಇದನ್ನು ಎಷ್ಟೆಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿಯೋಣ. ಕೊತ್ತಂಬರಿ ಕಾಳು ನನ್ನ ಕೈಯಲ್ಲಿ 2 ಮುಷ್ಟಿ ಆಗುವಷ್ಟು ತೆಗೆದುಕೊಂಡಿದ್ದೇನೆ. ಜೀರಿಗೆ ಅರ್ಧ, ಸಾಸಿವೆ 2 ಅಂದರೆ ಸ್ವಲ್ಪ ಸಾಕು, ನೋಡಿ ಇಷ್ಟು ಸಾಕು ಸಾಸಿವೆ. ಈಗ ಉಳಿದಿರುವಂಥ ಚಕ್ಕೆ, ಲವಂಗ, ಕರಿಮೆಣಸು, ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಇದನ್ನು ಈಗ ಹುರಿಬೇಕು, ತುಂಬ ಹುರಿಬಾರ್ದು, ಸಾಧಾರಣ ಒಂದು ಬಣ್ಣ ಬರುವವರೆಗೆ ಹುರಿದ್ರೆ ಸಾಕು. ತುಂಬ ಕಪ್ಪು ಕೂಡ ಆಗಬಾರ್ದು, ಕಹಿ ಆಗ್ತದೆ. ನೋಡಿ ಈ ಥರ ಬಣ್ಣ ಬಂದರೆ ಸಾಕು, ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರಿದ್ರೆ ಸಾಕು. ಈಗ ಅದನ್ನು ತೆಗೆದು ಉಳಿದಿರುವಂಥ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. ಅದರೊಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. ನೋಡಿ ಇದು ಫ್ಲೇವರಿಗೆ ಇದನ್ನು ಹುರಿಬೇಕು, ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು, ತುಂಬ ಹುರಿಬಾರ್ದು. ಈಗ ಅದಾಗಿದೆ, ಇದನ್ನು ತೆಗೆದು ಈ ಥರ ಇಟ್ಕೊಳ್ಬೇಕು. ಮೊದಲಿಗೆ ನಾನು ಮಿಕ್ಸಿಗೆ ಖಾಲಿ ಮೆಣಸನ್ನು ಮಾತ್ರ ಹಾಕಿ ಹುಡಿ ಮಾಡ್ತೇನೆ, ಎಲ್ಲ ಐಟಮ್ಸನ್ನು ಮತ್ತೆ ಹಾಕ್ತೇನೆ, ಒಟ್ಟಿಗೆ ಹಾಕೋದಿಲ್ಲ. ನೋಡಿ ಈ ಥರ ಜರಿ ಜರಿ ಪುಡಿಯಾದ ಮೇಲೆ ಅದರ ಮೇಲೆ ನಾನು ಕೊತ್ತಂಬರಿ, ಜೀರಿಗೆ ಏನಿದೆ ಅದನ್ನು ಹಾಕ್ತೇನೆ. ನೋಡಿ ಇಷ್ಟನ್ನು ಹಾಕಿ ಈಗ ಪುನೊಮ್ಮೆ ರುಬ್ತೇನೆ. ಇದನ್ನು ಆಮೇಲೆ ಸೇರಿಸ್ತೇನೆ. ನೋಡಿ ಇಷ್ಟು ಸಣ್ಣ ಆಗಿದೆ. ಈಗ ಮಿಕ್ಕಿರುವ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದು ಬೇವಿನ ಸೊಪ್ಪು ಏನಿದೆ ಅದನ್ನು ಹಾಕ್ತೇನೆ. ನೋಡಿ ಅದನ್ನು ಹಾಕಿ ಇಷ್ಟು ಸಣ್ಣವಾಗಿ ಪುಡಿ ಮಾಡ್ತೇನೆ. ನೋಡಿ ಈಗ ಸುಕ್ಕದ ಪುಡಿ ಏನಿದೆ ಇದು ರೆಡಿ ಆಗಿದೆ. ನೋಡಿ ಇಷ್ಟು ಜರಿ ಜರಿಯಾಗಿ ಸಣ್ಣವಾಗಿ ಬರ್ತದೆ. ಈಗ ಸುಕ್ಕ ಹೇಗೆ ಮಾಡೋದು ನೋಡೋಣ. ಇವತ್ತು ನಾನು 1 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೇನೆ. ಒಗ್ಗರಣೆಗೆ 3 ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು 3 ರಿಂದ 4 ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡು 1 ಟೊಮೆಟೊವನ್ನು ಕಟ್ ಮಾಡಿದ್ದೇನೆ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ಫ್ರೈ ಮಾಡಬೇಕು. ಅದರ ಮೇಲೆ ಸ್ವಲ್ಪ ಈರುಳ್ಳಿ ಕೆಂಪು ಬಣ್ಣ ಬರಬೇಕು, ಆದಮೇಲೆ ಟೊಮೆಟೊವನ್ನು ಹಾಕಬೇಕು. ಈಗ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ನಾವು ಈಚೆ ಸೈಡಲ್ಲಿ ಹುಳಿಯನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಡಬೇಕು, ಅದನ್ನು ಕಿವುಚಿ ಇಡಬೇಕು.